ಬೆಂಗಳೂರಿನ ಲಕ್ಷಾಂತರ ಜನಕ್ಕೆ ಸಹಾಯ ಆಗುವಂಥ ಒಂದು ಮಹತ್ತರ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದಂತೆ ನನ್ನ ಬೇಡಿಕೆಯ ಮೇರೆಗೆ ಪಾರ್ಲಿಮೆಂಟ್ನಲ್ಲಿ ಹಲವಾರು ಬಾರಿ ಈ ವಿಚಾರವನ್ನು ವ್ಯಕ್ತಪಡಿಸಿದ ನಂತರ ಬೆಂಗಳೂರಿಗರಿಗೆ ಒಂದು ಹೊಸ ಕೊಡುಗೆಯನ್ನು ಕೇಂದ್ರ ಸರ್ಕಾರ ಕೊಡೋದಿದೆ. HRA ರೂಲ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಕೆಳಗಡೆ ಹೌಸ್ ರೆಂಟ್ ಅಲೋಯೆನ್ಸ್ನಲ್ಲಿ ಕೇವಲ 4 ಮೆಟ್ರೋ ನಗರಗಳನ್ನು ಇಲ್ಲಿವರೆಗೆ ಪರಿಗಣಿಸ್ತಾ ಇದ್ರು 50% ಎಕ್ಸೆಂಪ್ಷನ್ನಿಗೋಸ್ಕರ. ಅದರಲ್ಲಿ ಬೆಂಗಳೂರು ಇರಲಿಲ್ಲ. ದೆಹಲಿ, ಮುಂಬೈ, ಕಲ್ಕತ್ತಾ ಮತ್ತು ಚೆನ್ನೈ ಬ್ರಿಟಿಷ್ ಕಾಲದಲ್ಲಿ ಏನು 4 ಮೆಟ್ರೋ ಸಿಟಿ ಅಂತ ಕನ್ಸಿಡರ್ ಆಗಿತ್ತು, ಅದೇ 4 ನಗರಗಳನ್ನು ಮೆಟ್ರೋ ಸಿಟೀಸ್ ಅಂತ HRA ಅಲೋಯೆನ್ಸ್ ಎಕ್ಸೆಂಪ್ಷನ್ನಿಗೆ ಕನ್ಸಿಡರ್ ಮಾಡಲಾಗಿತ್ತು. ಆದರೆ 1-2 ವರ್ಷದ ಹಿಂದೆ ನಾನು ಪಾರ್ಲಿಮೆಂಟ್ನಲ್ಲಿ ಈ ವಿಚಾರವನ್ನು ಎತ್ತಿ ಬೇರೆ ಊರುಗಳಲ್ಲಿ ಹೌಸ್ ರೆಂಟ್ ಅಲೋಯೆನ್ಸನ್ನು 50% ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನಲ್ಲಿ ಅವಕಾಶ ಆದರೆ ಎಕ್ಸೆಂಪ್ಷನ್ನು, ಬೆಂಗಳೂರು ಇಷ್ಟು ದೊಡ್ಡ ಮಹಾನಗರ ಆದರೂ ಕೂಡ, ದೇಶದ ಅತಿ ಹೆಚ್ಚು ಸ್ಯಾಲರಿಡ್ ಕ್ಲಾಸ್ ಇರುವಂಥದ್ದು ಬೆಂಗಳೂರಿನಲ್ಲಾದರೂ ಕೂಡ ಬೆಂಗಳೂರಿನಲ್ಲಿ 40% ಮಾತ್ರ ಕ್ಲೇಮ್ ಮಾಡಲಿಕ್ಕೆ ಆಗ್ತಿದೆ. ಇದರಿಂದ ಯಾರು ಸಂಬಳ ತೊಗೊಂಡು ಕೆಲಸ ಮಾಡೋರಿದ್ದಾರೆ ಅಂಥ ಸ್ಯಾಲರಿಡ್ ಕ್ಲಾಸಿಗೆ ಅವರ ಹೌಸ್ ರೆಂಟ್ ಅಲೋಯೆನ್ಸ್ ಬಾಡಿಗೆ ಕಟ್ಟಕ್ಕೆ ಇನ್ನೊಂದಕ್ಕೆ ಸಹಾಯ ಆಗುವಂಥ 50% ಅವಕಾಶ ಏನಿದೆ ಬೇರೆ ಊರುಗಳಲ್ಲಿರೋರಿಗೆ ಅದು ಸಿಗ್ತಾ ಇಲ್ಲ. ಬೆಂಗಳೂರನ್ನು ಮೆಟ್ರೋ ನಗರವಾಗಿ HRA ಅಲೋಯೆನ್ಸ್ ದೃಷ್ಟಿಯಿಂದ ಪರಿಗಣಿಸಬೇಕು ಅಂತ ಆಗ್ರಹ ಮಾಡಿತ್ತು. ಅದಾದ ಮೇಲೂ ಕೂಡ ಪಾರ್ಲಿಮೆಂಟ್ನ 377 ನೋಟಿಸ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ನ ಹಲವಾರು ಬಾರಿ ಭೇಟಿ ಮಾಡಿ ಈ ಆಗ್ರಹವನ್ನು ಮತ್ತೆ ಇಟ್ಟಿತ್ತು. ಈ ಬಾರಿ ಹೊಸ ಇನ್ಕಮ್ ಟ್ಯಾಕ್ಸ್ ಡ್ರಾಫ್ಟ್ ರೂಲ್ಸ್ ಏನು ಪಬ್ಲಿಷ್ ಆಗಿದೆ ಅದರಲ್ಲಿ ಬೆಂಗಳೂರು ನಗರವನ್ನು ಮೆಟ್ರೋ ನಗರಗಳ ಪೈಕಿ ಇನ್ಕ್ಲೂಡ್ ಮಾಡಲಾಗಿದೆ. ಬರುವಂಥ ದಿನಗಳಲ್ಲಿ ಯಾರ್ಯಾರು ಓಲ್ಡ್ ಟ್ಯಾಕ್ಸ್ ರೆಜೀಮ್ನ ಕೆಳಗಡೆ HRA ಅಲೋಯೆನ್ಸನ್ನು ಕ್ಲೇಮ್ ಮಾಡಬೇಕು ಅನ್ನುವಂಥ ಬೆಂಗಳೂರಿನ ಕೋಟ್ಯಾಂತರ ಯಾರು ಈ ಲಕ್ಷಾಂತರ ಜನ ಸ್ಯಾಲರಿಡ್ ಕ್ಲಾಸ್ ಇದ್ದಾರೆ ಅವರಿಗೆ ಈ 50% HRA ಅಲೋಯೆನ್ಸು ಅವರಿಗೆ ಸಹಾಯ ಆಗುವಂಥದ್ದಿದೆ. ಅವರ ಉಳಿತಾಯ ಜಾಸ್ತಿ ಆಗುವಂತಿದೆ. ಕೈನಲ್ಲಿ ಮಿಡಲ್ ಕ್ಲಾಸ್ನ ಜನಕ್ಕೆ, ಸ್ಯಾಲ್ರಿ ಕೆಲಸ ಮಾಡ್ತಾ ಇರುವಂಥ ಜನಕ್ಕೆ ಅವರ ಕೈನಲ್ಲಿ ದುಡ್ಡು ಉಳಿತಾಯ ಹೆಚ್ಚಾಗುತ್ತೆ. ಮಿಡಲ್ ಕ್ಲಾಸ್ ಜನಕ್ಕೆ, ಬೆಂಗಳೂರಿಗರಿಗೆ ಇಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ.